ಹಾಯ್ ಗಾಯ್ಸ್, ಇವತ್ತು ನಾನು ಮಾತಾಡೋಕೆ ಹೊರಟಿರೋ ಟಾಪಿಕ್ ಬಂದು ಚೆನ್ನೈ ಸೂರಜ್ ಕೇಸ್ ಅಂತ. ಸದ್ಯಕ್ಕೆ ತುಂಬಾ ವೈರಲ್ ಆಗ್ತಾ ಇರೋಂಥ ವಿಡಿಯೋಗಳು ನೀವು ಆಲ್ರೆಡಿ ಸೋಷಿಯಲ್ ಮೀಡಿಯಲ್ಲಿ ನೋಡಿರ್ತೀರ. ಸೊ ಏನಪ್ಪ ಅಂತ ಅಂದರೆ ಸಿಂಪಲ್ಲು, ಸೂರಜ್ ಅನ್ನೋ ಹುಡುಗ ಅವನಿಲ್ಲಿ ಕೆಲಸ ಮಾಡೋದಕ್ಕೆ ಅಂತ ಬಂದಿರ್ತಾನೆ, ಇಲ್ಲಿ ಚೆನ್ನೈಗೆ ಬಂದಿರ್ತಾನೆ ಕೆಲಸ ಮಾಡೋದಕ್ಕೆ ಅಂತ. ಸೊ ಅವ್ನು ಕೆಲಸ ಮಾಡೋಕ್ಕೆ ಅಂತ ಬಂದಿರ್ತಕ್ಕಂಥ ಟೈಮಲ್ಲಿ ಅವ್ನು ಏನೋ ಒಂದು ವಿಷಯದ ಮೇಲೆ ಚೆನ್ನೈಯಿಂದ ತಿರುತಣಿಗೆ ಹೋಗ್ತಾನೆ. ಹೋಗ್ಬೇಕಾದ್ರೆ ಏನಾಗುತ್ತೆ, ಒಂದು 4 ಜನ ಹುಡುಗರು ಬಂದು ಫಸ್ಟು ಅವನ ಹತ್ರ ಕನ್ವರ್ಸೇಷನ್ ಬಿಲ್ಡ್ ಆಗುತ್ತೆ. ಹೇಗೆ ಬಿಲ್ಡ್ ಆಗ್ತಾ ಗೊತ್ತಿಲ್ಲ, ಕನ್ವರ್ಸೇಷನ್ ಬಿಲ್ಡ್ ಆಗುತ್ತೆ ಅವ್ರ ಮಧ್ಯದಲ್ಲಿ. ಸೊ ಫಸ್ಟ್ ಇವ್ರು ಏನು ಮಾಡ್ತಾರೆ ಅಂದರೆ ಅವನ ಹತ್ರ ರಿಕ್ವೆಸ್ಟ್ ಮಾಡ್ತಾರೆ. ಸೊ ಈ ಥರ ನಾನು ಚಾಕು ಚೂರಿಗಳೆಲ್ಲ ತೊಗೊಂಡು ನಿನ್ನ ತಿರಿಯೋದಕ್ಕೆ ಬರ್ತೀನಿ, ಸೊ ನಾವು ಇಬ್ಬರು ಸೇರಿಕೊಂಡು ಒಂದು ರೀಲ್ಸ್ ಮಾಡೋಣ ಅಂತ. ಅವನು ಹೇಳ್ತಾನೆ, ಸ್ಟ್ರಿಕ್ಟಾಗಿ ನೋ ಹೇಳ್ತಾನೆ, ಇದಾಗಲ್ಲ ಅಂತ. ಸೊ ಇವ್ರೇನು ಮಾಡ್ತಾರೆ, ಅವನ ಮೇಲೆ ಆಗಲೇ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಆಗ ಅವ್ನಿಗೆ ಗೊತ್ತಾಗ್ಬಿಡುತ್ತೆ ಇವರೆಲ್ಲ ಗಾಂಜಾ ಮತ್ತು ಡ್ರಗ್ಸ್ ಎಲ್ಲ ಇಂಟೇಕ್ ಮಾಡ್ಕೊಬಿಟ್ಟಿದ್ದಾರೆ ಅಂತ. ಒಂದು 4 ಜನ ಹುಡುಗರು, ನಾನು ಅದ್ರ ಫೋಟೋಸ್ ಎಲ್ಲ ಹಾಕ್ತೀನಿ ನೋಡಿ, ಎಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಹಾಕ್ದಾಗ ಏನಾಗ್ಬಿಡುತ್ತೆ, ಅವನ್ನ ತುಂಬಾ ಬ್ರೂಟಲಾಗಿ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ ಟ್ರೈನಲ್ಲಿ. ಲಿಟ್ರಲಿ ಹೊಡೆದು ಅಟ್ಯಾಕ್ ಮಾಡಿರ್ತಾರೆ ಟ್ರೈನಲ್ಲಿ. ಸೊ ಆಮೇಲೆ ಒಂದು ಸ್ವಲ್ಪ ಸಮಯದ ನಂತರ ಏನಾಗ್ಬಿಡುತ್ತೆ, ಚೆನ್ನೈಯಿಂದ ತಿರುತಣಿಗೆ ಹೋಗೋ ಟ್ರೈನು ತಿರುತಣಿ ರೈಲ್ವೆ ಸ್ಟೇಷನ್ ತಲುಪೋ ಅಷ್ಟರಲ್ಲಿ ಅವನ್ನ ಹೊಡೆದು ಎಳ್ಕೊಂಡು ಹೋಗ್ತಾರೆ. ಅಂದರೆ ಅವ್ರಿಗೆ ಆದಂಥ ಒಂದು ಸಪ್ರೇಟ್ ಪ್ಲೇಸ್ಗೆ ಕರ್ಕೊಂಡೋಗಿ ಲಿಟ್ರಲಿ ಅವನ್ನ ತುಂಬಾ ಬ್ರೂಟಲಾಗಿ ಅಟ್ಯಾಕ್ ಮಾಡ್ತಾರೆ. ಅಟ್ಯಾಕ್ ಹೇಗೆ ಮಾಡ್ತಾರೆ ಅಂದರೆ ಮಚ್ಚಗಳಿಂದ ಹೊಡಿತಾರೆ. ಲಿಟ್ರಲಿ ಅದನ್ನ ನೋಡಿದ್ರೆ ಮೈ ರೂಮಲ್ಲೇ ಅದು ನಿಂತ್ಕೊಬಿಡುತ್ತೆ, ಆ ಥರ ಹೊಡಿತಾರೆ. ಅವ್ನು ಹೊಡೆದಾಗೂ ಅಷ್ಟೇ ಏನೂ ರಿಯಾಕ್ಟ್ ಮಾಡಲ್ಲ, ಹೊಡೆದಾಗೆಲ್ಲ ಹೊಡೆಸ್ಕೊಳ್ತಾನೆ. ಅವನ್ನ ಹೊಡೆದ್ಬಿಟ್ಟು ಬಿಟ್ಬಿಟ್ಟು ಹೋಗ್ಬಿಡ್ತಾರೆ. ಈ ಪುಂಡ್ರ ಏನು ಮಾಡಿರ್ತಾರೆ, ಹೊಡಿಬೇಕಾರೆ ಈ 4 ಜನ ಪುಂಡ್ರ ಏನಿದ್ರು ಅವ್ರು ಏನು ಮಾಡ್ತಾರೆ, ಹೊಡಿಬೇಕಾರೆ ರೀಲ್ಸ್ನ ಶೂಟ್ ಮಾಡ್ಕೊಳ್ತಾರೆ. ರೀಲ್ಸ್ನ ಶೂಟ್ ಮಾಡಿಕೊಂಡು ಸೋಷಿಯಲ್ ಮೀಡಿಯಲ್ಲಿ ಹಾಕ್ತಾರೆ, ಅಂದರೆ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತಾರೆ. ಆ ರೀಲ್ಸ್ನ ಒಂದು ಒಳ್ಳೆ ಟ್ರೆಂಡಿಂಗ್ ವಿಲನ್ BGM ಹಾಕ್ಬಿಟ್ಟು ಇದನ್ನ ಪೋಸ್ಟ್ ಮಾಡ್ತಾರೆ. ಇದನ್ನ ನೋಡಿದ ಜನಗಳೆಲ್ಲ TN ಪೊಲೀಸ್ಗೆ ಟ್ಯಾಗ್ ಮಾಡ್ತಾರೆ. ಅಷ್ಟರಲ್ಲಿ ಆ ಸೂರಜ್ ಅನ್ನೋ ಹುಡುಗನ್ನ ತಿರುತಣಿ ರೈಲ್ವೆ ಸ್ಟೇಷನಲ್ಲಿ ಬಿಟ್ಟು ಹೋಗಿರ್ತಾರೆ. ಅವನ್ನ ಎತ್ಕೊಂಡೋಗಿ ಗೌರ್ಮೆಂಟ್ ಹಾಸ್ಪಿಟಲ್ ಕೂಡ ಸೇರಿಸಿರ್ತಾರೆ. ಯಾಕಂದರೆ ಅವ್ನಿಗೆ ಯಾರು ಇಲ್ಲಿ ಪರಿಚಯ ಇರಲ್ಲ, ಸೇರಿಸಿರ್ತಾರೆ. ಸೊ ಅವನು ಲಿಟ್ರಲಿ 85% ಅವ್ನು ಡೆತ್ ಆಗ್ಬಿಟ್ಟಿರ್ತಾರೆ. ಸೊ ಪಾಪ ಈ ಸೂರಜ್ ಅನ್ನೋ ಹುಡುಗ ಅಲ್ಲಿಂದ ಇಲ್ಲಿ ತನಕ ಏಂತಕ್ಕೆ ಬರ್ತಾನೆ ಅಂದರೆ, ಅವನು ಆ್ಯಕ್ಚುಲಿ ಒಡಿಶಾದಿಂದ ಇಲ್ಲಿಗೆ ಏಂತಕ್ಕೆ ಬರ್ತಾನಪ್ಪ ಅಂತ ಅಂದರೆ, ಅಲ್ಲಿ ಒಡಿಶಾದಲ್ಲಿ ಪರ್ ಡೇಗೆ 400 ಇರುತ್ತೆ ಅವನಿಗೆ ಸ್ಯಾಲ್ರಿ. ಆ್ಯಕ್ಚುಲಿ ನಮ್ಮ ಕಡೆ ಎಲ್ಲ ಇಂಡಸ್ಟ್ರಿಯಲ್ ಏರಿಯಾ ಅಲ್ವಾ, ಬ್ಯಾಂಗ್ಳೂರು, ಹೊಸೂರು, ಚೆನ್ನೈ, ಈ ಕಡೆ ಎಲ್ಲ ನಮ್ಮ ಕಡೆ ಎಲ್ಲ ಇಂಡಸ್ಟ್ರಿಯಲ್ ಏರಿಯಾ. ಸೊ ಅವ್ರ ಆ ಕಡೆ ಮೋಸ್ಟ್ ಆಫ್ ದೆಮ್ ಎಲ್ಲ ಇಲ್ಲೇ ಬಂದು ಕೆಲಸ ಮಾಡೋವಂಥದ್ದು. ಸೊ ಅವನು ಅಲ್ಲಿಂದ ಬಂದು ಅಲ್ಲಿ 400 ರೂಪಾಯಿ ಅಂದರೆ ಇಲ್ಲಿ ನಮಗೆ ಪರ್ ಡೇಗೆ 1000 ರೂಪಾಯಿ ಕೊಡ್ತಾರೆ ನಮ್ಮ ಕಡೆ. ಅದರಿಂದ ಅವ್ನ ಫ್ಯಾಮಿಲಿ ಸಿಚುವೇಶನ್ ಕಷ್ಟಗಳು ಇಟ್ಕೊಂಡು ಅವ್ನು ಅಲ್ಲಿಂದ ಇಲ್ಲಿ ಬಂದಿರ್ತಾನೆ. ಅವನ್ನ ಈ ಥರ ಮಾಡಿ, ಸೊ ಇದು ನನಗೆ ಅಷ್ಟು ಸೆನ್ಸಿಬಲ್ಲೇ ಅಂತ ಅನಿಸ್ಲೇ ಇಲ್ಲ ಈ ವಿಷಯ. ಆ್ಯಕ್ಚುಲಿ ಈ ವಿಷಯದ ಬಗ್ಗೆ ನಾನು ಎಂತಕ್ಕೆ ಮಾತಾಡಿದೆ ಅಂತ ಅಂದರೆ, ಆ್ಯಕ್ಚುಲಿ ನಾನು ಟ್ರಾವೆಲ್ ಮಾಡ್ತೀನಿ ಒಬ್ಬೊಬ್ಬನೇ ಸೋಲೋ ಆಗಿ. ಇಲ್ಲಿಂದ ನಾನು ತುಂಬ ಓಡಾಡ್ತೀನಿ, ನಾರ್ತು ಸೌತು ಎಲ್ಲ ಕಡೆ, ವೆಸ್ಟ್ ಎಲ್ಲ ಕಡೆ ಓಡಾಡ್ತೀನಿ. ಸೊ ನಮಗೂ ಈ ಥರ ಆಗ್ಬಿಡ್ಬಾರ್ದಲ್ವ ಅಂತ ಅದೊಂದು ಜಿದ್ದು ಇಟ್ಕೊಂಡಿರ್ತಾರೆ. ಸೊ ಹೇಗಂದರೆ, ಈಗ ನಾನು ಹೇಳ್ತೀನಿ ಕೇಳಿ, ಅವ್ರ ಬಗ್ಗೆ ನನ್ಗೆ ಗೊತ್ತಿರೋ ಮಟ್ಟಿಗೆ ನಾನು ಹೇಳ್ತೀನಿ. ಈಗ ನಾವು ಇವಾಗ ಸೂರಜನ ಹುಡುಗನಿಗೆ ಈ ಕಡೆ ನಮ್ಮ ಕಡೆ ಈಗ ಚೂರಿ ಇಟ್ಟಿದ್ದಾರೆ ಅಂದರೆ, ನಾವೇನಾದರೂ ಇಫ್ ಇನ್ ಕೇಸ್ ಆ ಕಡೆ ಹೋದರೆ ಸೀದಾ ಗನ್ನೆತ್ತೆ ಇಟ್ಬಿಡ್ತಾರೆ ಅವರು. ಅಂಥ ಕಿಲಾಡಿಗಳವರು, ಆ ಮಟ್ಟಿಗೆ ಸೆನ್ಸಿಬಲ್ ಅಂತ ನನಗೆ ಏನು ಅರ್ಥನೇ ಆಗ್ತಾ ಇಲ್ಲ. ಸೊ ಇದ್ರ ಬಗ್ಗೆ ನಿಮಗೆ ಒಪಿನಿಯನ್ ಏನಿದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ.